ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿರೋ 1 ಎಕರೆ 1 ಕುಂಟೆ ಒಂದು ತೆಂಗಿನ ತೋಟ ನೋಡ್ಕೊಂಬರೋಣ. ಈ ತೋಟ ಬಂದ್ಬಿಟ್ಟು ನಮ್ಮ ಚನ್ನಪಟ್ಟಣ ತಾಲೂಕಿಂದ ಚನ್ನಪಟ್ಟಣ ಬಸ್ ಸ್ಟಾಪಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, 9 ಕಿಲೋಮೀಟರ್ ದೂರ ಬಂದಮೇಲೆ ಒಂದು ವಿಲೇಜ್ ಪಕ್ಕದಲ್ಲಿ ಜಾಗ ಬರುತ್ತೆ. ಒಂದು 750 ಮೀಟರ್ ಫ್ರಮ್ ವಿಲೇಜ್. ಇದು ಮಡ್ ರೋಡು. ನಾನು ಝೂಮ್ ಆಗ್ದಲ್ಲಿ ಒಂದು ಮನೆ ಚಿಕ್ಕದಾಗಿ ಪಕ್ಕದಲ್ಲಿ ಒಂದು ಫಾರ್ಮ್ ಹೌಸ್ ಕಾಣಿಸ್ತಾ ಇದೆ. ಆ ಫಾರ್ಮ್ ಹೌಸಿಂದ ಈ ಫಾರ್ಮ್ ಹೌಸ್ವರೆಗೂ ಕಾಂಕ್ರೀಟ್ ರೋಡ್ ಇದೆ. ಅಲ್ಲಿಂದ ರಿಮೈನಿಂಗ್ ಏನಿದೆ ಅದು ಮಾತ್ರ ಮಡ್ ರೋಡ್ ಇದೆ, 15 ಫೀಟ್ ಮಡ್ ರೋಡು. ಇಲ್ಲಿಂದ ಬಂದು ರೈಟಿಗೆ ತೊಗೊತಿದ್ದಂಗೆ ತೋಟಕ್ಕಿಂತ ಮುಂಚೆ ಬಿಫೋರು ರೈಟ್ ಸೈಡ್ ಒಂದು ಚಿಕ್ಕದಾದ ಕೆರೆ, ಕುಂಟೆ ಅಥವಾ ಕಲ್ಯಾಣಿ, ಈ ರೈನ್ ವಾಟರ್ನ ಸ್ಟೋರೇಜ್ ಮಾಡೋದಕ್ಕೆ ಅಂತ ಒಂದು ಗೌರ್ಮೆಂಟ್ ಅವರು ಚಿಕ್ಕದಾಗಿ ಒಂದು ಕೆರೆ ಥರ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನೆಕ್ಸ್ಟ್ ಮುಂದೆ ಬರ್ತಿದ್ದಂಗೆ ಈ 1 ಎಕರೆ 1 ಕುಂಟೆ ತೆಂಗಿನ ತೋಟ ಸಿಗುತ್ತೆ. ಇದು 100% ಜನರಲ್ ಪ್ರಾಪರ್ಟಿ. ಸಪ್ರೇಟು ತೋಟಕ್ಕೆ ಅಂತಲೇ ಒಂದು TC ಇದೆ ನೋಡಿ, ಮತ್ತು ಒಂದು ಬೋರ್ವೆಲ್ ಇದೆ ನೋಡಿ. ಇದು ಗೌರ್ಮೆಂಟಿಂದ ಅಲರ್ಟ್ ಮಾಡ್ಕೊಂಡಿರೋದು TC ಮತ್ತು ಒಂದು ಬೋರ್ವೆಲ್ ಇದೆ. ಒಟ್ಟಾಗಿ ಈ ತೆಂಗಿನ ತೋಟದಲ್ಲಿ ಒಂದು 40ರಿಂದ 45 ತೆಂಗಿನ ಮರಗಳಿದೆ ನೋಡಿ. ಇದು ನಾನು ಹೇಳಿದ್ನಲ್ಲ, ವೆಸ್ಟ್ ಸೈಡು ಕೆರೆ ಬರುತ್ತೆ, ವೆಸ್ಟಿಗೆ ರೋಡ್ ಬರುತ್ತೆ. ಕೆರೆ ರೋಡ್ ಆದಮೇಲೆ ಆ ಲೇಕ್ ಇದೆ. ಇದು ತೆಂಗಿನ ತೋಟ, 1 ಎಕರೆ 1 ಕುಂಟೆ ತೆಂಗಿನ ತೋಟ, ಜನರಲ್ ಪ್ರಾಪರ್ಟಿ. ಹೇಳ್ಬೇಕಂದ್ರೆ ಸ್ಕ್ವೇರ್ ಶೇಪಲ್ಲಿ ಎಕ್ಸಾಕ್ಟಾಗಿದೆ. ವಿಲೇಜಿಂದ ಸ್ವಲ್ಪ ದೂರದಲ್ಲಿ ಹತ್ತಿರದಲ್ಲೂ ಇದೆ, ಅಂದರೆ ಒಂದು 700-750 ಮೀಟ್ರ್ ಹತ್ತಿರದಲ್ಲಿದೆ. ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ತುಂಬ ಯೂಸ್ಫುಲ್ಲು. ಯಾಕೆಂದರೆ ಬೋರ್ ಇರೋದ್ರಿಂದ, TC ಇರೋದ್ರಿಂದ, ಮತ್ತು ಸೋಲಾರ್ ಫೆನ್ಸಿಂಗ್ ಕೂಡ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 50% ಕೆಲಸ ಮುಗಿದಿದೆ. ಫುಲ್ ಕಂಪ್ಲೀಟ್ ಮಾಡಿ ಸೋಲಾರ್ ಫೆನ್ಸಿಂಗ್ನ ತೋಟನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ಇದು ಓನರ್ ಬಂದುಬಿಟ್ಟು ಬೆಂಗಳೂರಲ್ಲಿರೋದ್ರಿಂದ ತೋಟ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ. ಯಾರಾದರೂ ತೊಗೊಂಡು ಮೇಂಟೈನ್ ಮಾಡ್ಕೊಳ್ಳೋರಿಗೆ ಯೂಸ್ ಆಗುತ್ತೆ. ಮೊದಲೇ ಹೇಳಿದಾಗೆ ಎಕ್ಸ್ಪ್ರೆಸ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು 9 to 10 ಕಿಲೋಮೀಟರ್ಸ್ ಆಗುತ್ತೆ. ಕೆಂಗೇರಿಯಿಂದ ಈ ಪ್ರಾಪರ್ಟಿಗೆ ಎಕ್ಸಾಕ್ಟಾಗಿ 60-61 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಬೆಂಗಳೂರು ಕೆಂಗೇರಿಯಿಂದ. ವಿಲೇಜಿಂದ 750 ಮೀಟ್ರ್ ಇದೆ. ಲಾಸ್ಟ್ 100 ಮೀಟ್ರ್ ಮಾತ್ರ ಮಡ್ ರೋಡು, 15 ಫೀಟು. ರಿಮೈನಿಂಗ್ ಎಲ್ಲ ಕಾಂಕ್ರೀಟ್ ರೋಡು, 20 ಫೀಟ್ ಕಾಂಕ್ರೀಟ್ ರೋಡ್ ಇದೆ ಅಂಟಿಲ್ ತೋಟದವರೆಗೂ. ತೋಟ ಸ್ಟೆಪ್ ಬೈ ಸ್ಟೆಪ್ಪಾಗಿ ಕ್ಲಿಯರಾಗಿ ಸ್ಕ್ವೇರ್ ಶೇಪಲ್ಲಿದೆ. ಈ ಪ್ರಾಪರ್ಟಿ ಬಂದುಬಿಟ್ಟು ಜನರಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿಗೆ ಅವ್ರು ಕೋಟ್ ಮಾಡ್ತಾ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ 1,90,000 ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗು, ಯಾವುದೇ ರೀತಿ ರೀಸೇಲರ್ಸ್ ಇಲ್ಲ. ಯಾರಾದರೂ 1 ಎಕರಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಳ್ತೀನಿ ಅವರಿಗೆ ಸೂಟಬಲ್ ಜಾಗ ಇದು. ಓಕೆ ಸ್ನೇಹಿತರೆ, ಆಲ್ಮೋಸ್ಟ್ ತೋಟದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಪ್ರೈಸು, ಯಾವ ಕೆಟಗರಿ ಬರ್ತಾರೆ, ಮತ್ತು ಏನು ಲ್ಯಾಂಡ್ ಏನಿದೆ, ಎಷ್ಟು ಮರ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ರಿಮೈನಿಂಗ್ ಏನಾದರೂ ಪೆಂಡಿಂಗ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ತುಂಬ ಜನ ನೋಡ್ತಾ ಇರ್ತೀನಿ ಕಮೆಂಟ್ ಬಾಕ್ಸಲ್ಲಿ, ರೇಟು ಜಾಸ್ತಿ ಆಯಿತು, ರೇಟ್ ಕಮ್ಮಿ ಆಯಿತು, ಮತ್ತು ಇನ್ನೊಂದು ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇರ್ತೀರಾ. ದಯವಿಟ್ಟು ನಮ್ಗೆ ಇಂಟ್ರೆಸ್ಟ್ ಇದ್ದರೆ ಬಂದರೆ ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀನಿ. ನೀವು ಓನರ್ ಹತ್ರ ಕೂತ್ಕೊಂಡು ಅದನ್ನು ಮಾತಾಡಬೇಕು. ನಂದು ಪ್ರಾಪರ್ಟಿ ಹೇಗಿದೆ ಅಂತ ಎಕ್ಸ್ಪ್ಲನೇಷನ್ ಅಷ್ಟೇ ನನ್ನ ಕೆಲಸ. ಏನು ಪ್ರೈಸ್ ಹೇಳ್ತಾರೆ, ಓನರ್ ಏನು ಹೇಳ್ತಾರೆ, ಅದನ್ನು ಮಾತ್ರ ನಾನು ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಓನರ್ ಹತ್ರ ಮೀಟಿಂಗ್ ತೊಗೊಂಡು ಕೂತ್ಕೊಂಡು ಪ್ರೈಸ್ ಬಗ್ಗೆ ಮಾತಾಡ್ಕೊಳ್ಳಿ. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾರೆ. ಹೆಚ್ಚೆಚ್ಚು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.